ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಠಾಣೆ ಪೊಲೀಸರ ಕಾರ್ಯಾಚರಣೆ. ಹೈದರಾಬಾದ್ ಮೂಲದ ಕುಖ್ಯಾತ ಮನೆಗಳ್ಳನ ಬಂಧನ. ಮೊಹಮ್ಮದ್ ಮುಜಾರ್ ಜಾವೀದ್ ಬಂಧಿತ ಕುಖ್ಯಾತ ಮನೆಗಳ್ಳ. ಬಂಧಿತನಿಂದ 4 ಮನೆಗಳ್ಳತನ ಪ್ರಕರಣದಲ್ಲಿ ನಗದು, ಹಣ, ಚಿನ್ನಾಭರಣ, ಬಹುತೇಕ ಮೌಲ್ಯದ ರೂಪಾಯಿಗಳು ವಸ್ತು ಜಪ್ತಿ. ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SD ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆ. ಏನಾದರೂ ಬಿಸಿನೆಸ್ ಮಾಡಬೇಕೆಂದು ಮನೆಗಳಲ್ಲಿ ಕನ್ನ ಹಾಕುತ್ತಿದ್ದ ಮುಜಾಹಿದ್ ಹೈದರಾಬಾದ್ನಿಂದ ರೈಲಿನಲ್ಲಿ ಕಲಬುರಗಿಗೆ ಬಂದು ಮನೆಗಳಿಗೆ ಕನ್ನ ಹಾಕುತ್ತಿದ್ದನು. ಕಳ್ಳತನ ಮಾಡಿದ ಬಳಿಕ ಪುನಃ ಹೈದರಾಬಾದ್ಗೆ ಹೋಗುತ್ತಿದ್ದನು. ಮಹಾರಾಷ್ಟ್ರದ ನಾಗಪುರದಲ್ಲಿ ಕೊಲೆ ಮತ್ತು ದರೋಡೆ ಪ್ರಕರಣದಲ್ಲಿ ಮೊಹಮ್ಮದ್ ಮುಜಾಹಿದ್ ಬಾಗಿ 2019 ರಿಂದ 2025 ಜೈಲಿನಲ್ಲಿದ್ದ ಮೊಹಮ್ಮದ್ ಮುಜಾಹಿದ್ ಜೈಲಿನಿಂದ ಹೊರಬಂದ ಬಳಿಕ ಬಿಸಿನೆಸ್ ಮಾಡಲು ಕಲಬುರಗಿಗೆ ಬಂದು ರಾತ್ರಿ ಹೊತ್ತಿನಲ್ಲಿ ಮನೆಗಳ್ಳತನ ಮಾಡುತ್ತಿದ್ದ. ಫ್ರೀ ಮೂವ್ಮೆಂಟ್ ಮತ್ತು ಅಪರಾಧ ಮಾಡಿದ ನಂತರ ಈಗೇನು ಬೇಲ್ ಈಸಿಯಾಗಿದೆ. ಸ್ಪೀಡ್ಗಳನ್ನು ಮಾಡಿದಾಗ ಲೆಸ್ ದ್ಯಾನ್ 7 years ಪನಿಷ್ಮೆಂಟ್ ಇದ್ದರೆ ಈಸಿಯಾಗಿ ಬೇಲ್ ಸಿಗುತ್ತೆ ಅಂತ ಏನು ಒಂದು ಕಾನ್ಫಿಡೆನ್ಸ್ ಬಂದರೆ ಬಿಸ್ನೆಸ್ಸನ್ನು ಬಿಟ್ಟು ಈಗ ಇದೇ ಒಂದು ರೀತಿಯಲ್ಲಿ ತೊಡಗಿಕೊಂಡಿದ್ದಾರೆ. ಈಗಾಗಲೇ ಅವರನ್ನು ಬಂಧಿಸಿ ನ್ಯಾಯಾಂಗ ಮಾಡಲಿಕ್ಕೆ ಒಳಪಡಿಸಿದ್ವಿ. ಟೋಟಲ್ ಈ 4 ಪ್ರಕರಣಗಳಲ್ಲಿ ಕಳವಾಗಿರುವಂಥ ಕ್ವಾಂಟಿಟಿ ಇರುವಂಥದ್ದು 101. ಅದರಲ್ಲಿ 85% ರಿಕವರ್ ಆಗಿದೆ. ಸಿಲ್ವರ್ ಕಳ್ಳತನ ಇರೋದು 260 ಅದು ಕಂಪ್ಲೀಟ್ ಇಂಟ್ಯಾಕ್ಟ್ ರಿಕವರ್ ಮಾಡಿದ್ದಾರೆ. ಸೊ ಪತ್ತೆ ಮಾಡಿದ ಇನ್ಸ್ಪೆಕ್ಟರ್ ACP ಮತ್ತು ಎಲ್ಲ ಸಲ್ಲಿಸ್ತಾರೆ. ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ. ಅವರು ಏನಾದರೂ ಬಿಸ್ನೆಸ್ ಮಾಡಬೇಕಂತ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಹಣ ಜೋಡಿಸಲಿಕ್ಕೆ ಅಪರಾಧ ಮಾಡ್ತಾನೆ. ಇದೇ ಬೇಗ ಎಷ್ಟು ಬೇಕಾದಷ್ಟು ಹಣ ಸಂಪಾದನೆ ಮಾಡಬೇಕು ಅಂತ ಇದೇ ವೃತ್ತಿಯಲ್ಲಿ ಒಂದು ನೋಡಿದ್ದಾರೆ. ಯೂಶಲಿ ಟ್ರೈನಿಂಗ್ ಬರ್ತಾರೆ. ಒಂದು ಇಲ್ಲಿ ರೆಕ್ಕೆ ಮಾಡುವಂಥದ್ದು ಅಪರಾಧ ಮಾಡ್ಕೊಂಡು ಟೋಟಲ್ 6 ಪ್ರಕರಣ. ಅದರಲ್ಲಿ ಅವನು ಕಳೆದ ಒಂದು 6 ವರ್ಷ ಜೈಲಲ್ಲೇ ಇದ್ದಾರೆ. 2019 ಲಾತೂರಲ್ಲಿ ಕಡೆ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಲಾತೂರಲ್ಲಿ ಅಲ್ಲಿ ದರೋಡೆ ಮಾಡಬೇಕಾದ್ರೆ ರಾಡ್ ಏನು ಕೊಟ್ಟಿರ್ತಾರೆ, ಡೆತ್ ಆಗಿರ್ತಾರೆ. ಆವಾಗ ಅವರು ಬಂಧನ ಆಗಿರ್ತಾರೆ. ಈಗ ಅಡ್ಮಿಟ್ ಆಗಿದ್ದಾರೆ ಲಾಸ್ಟ್ ಅಕ್ಟೋಬರಲ್ಲಿ. ಅವಾಗಿಂದ ಹೊರಗಡೆ ಬಂದ ನಂತರ ಈಗಾಗಲೇ 3 ಪ್ರಕರಣಗಳಲ್ಲಿ ತೆಲಂಗಾಣದ ಹೈದರಾಬಾದ್ ಬರ್ತಾರೆ, ಕಾಂಗ್ರ ಮಾಡ್ತಾರೆ, ಹೋಗ್ತಾರೆ. ಏನಾಗಿದೆ ಈಗ ತಾವು ಹೇಳೋದು ಕನೆಕ್ಟಿವಿಟಿ ಚೆನ್ನಾಗಿದೆ. ಈಗ ಯಾವುದೇ ದೊಡ್ಡ ನಗರ ತಗೊಂಡು, ಬೆಂಗಳೂರು ತಗೊಂಡು, ಹೈದರಾಬಾದ್ ತಗೊಂಡು, ನಮ್ಮ ಅಪರಾಧಿಗಳು ಅಲ್ಲಿ ಅಪರಾಧ ಮಾಡ್ತಾರೆ, ಅಲ್ಲಿ ಅಪರಾಧಿಗಳು ಇಲ್ಲಿ ಬಂದು ಅಪರಾಧ ಮಾಡ್ತಾರೆ. ಬಟ್ ಈಗ ನಮ್ಮ ಹತ್ರ ಏನು ಎವಿಡೆನ್ಸ್ ಎಲ್ಲ ಸಿಗ್ತಾ ಇದೆ, ಅದ್ರ ಮೇಲೆ ಪತ್ತೆ ಆಗ್ತಾ ಇದೆ. ಈಗ ನಮ್ಮದು ಮೊದಲು ಫಿಂಗರ್ ಪ್ರಿಂಟ್ ಐಡೆಂಟಿಫಿಕೇಶನ್ ಇತ್ತು. ಮೊದಲು ಬರೀ ಸ್ಟೇಟ್. ಈಗ ಆಫೀಸ್ ಮುಖಾಂತರ ಎಲ್ಲೇ ಅಪರಾಧ ಮಾಡಿದ್ರು, ಆರೋಗ್ಯ ಎಲ್ಲೇ ಇದ್ರು ಅದ್ರ ಬಗ್ಗೆಯೂ ಕೂಡ ನಮಗೆ ಲೀವ್ಸ್ಗಳು ಸಿಗ್ತಾ ಇದೆ. ಹಾಗಾಗಿ ಈಗ ಏನು ಮೊದಲು ಇಂಟರ್ ಡಿಸ್ಟ್ರಿಕ್ಟ್ ಅಫೆಂಡರ್ಸ್ ಅಂತ ಇತ್ತು ಮತ್ತು ಇದು ಗಡಿ ಭಾಗ ಇದೆ, ಬಾರ್ಡರಿಂಗ್ ಸ್ಟೇಟ್ಸ್ ಇದೆ. ಇಲ್ಲಿ ಮೂವ್ಮೆಂಟ್ಸ್ಗಳು ಕೆಲವು ಆರೋಪಿಗಳ ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ. ಅದರಲ್ಲಿ ಕೂಡ ನಾವು ವಾಚ್ ಇದ್ದೀವಿ. ಅವ್ರು ಹೇಳಿದ್ರು ದರ್ಗಾ ಬಂದಿದ್ದು ಅಂತ ಹೇಳ್ತಾನೆ. ಬಟ್ ಅಪರಾಧ ಮಾಡಿದ್ದು ನೈಟ್ ಟ್ರೈನಿಗೆ ಬಂದು ಅಪರಾಧ ಮಾಡಿದ್ರು ಮತ್ತೆ ಹೆಂಗೆ ಕೆಲವು ಇಲ್ಲಿ ಬಂದಾಗ ಮೊಬೈಲ್ ಮಾಡಿಲ್ಲ ಅಂತ ಹೇಳ್ತಾರೆ. ಬಟ್ ಕೆಲವು ಬೇರೆ ಅಪರಾಧಗಳಲ್ಲಿ ಅಸಹಜ ಇರ್ತಾರೆ. ಇಲ್ಲಿ ಯಾರಾದರೂ ಇಲ್ಲಿ ಇಲ್ಲ, ಜಹೀರಾಬಾದಲ್ಲಿ ಜಹೀರಾಬಾದಲ್ಲಿ ಮತ್ತು ಇವರು ವಿಜಯವಾಡ ಮಾಡಿದ್ದು ಕೂಡ ಹೆಚ್ಚಿನದಾಗಿ ಎಲ್ಲ ಅಲ್ಲಿ ಹೈದರಾಬಾದಲ್ಲಿ ಚಾರ್ಮಿನಾರ್ ಕೊಡ್ತಾ ಏನು ಗೋಲ್ಡ್ ಸ್ಮಿತ್ ಶಾಪ್ಸ್ ಇದೆ ಸಣ್ಣ ಪುಟ್ಟ ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಹೋಗಿ ರಾತ್ರಿ ಮನೆಗಳ ಲಾಕ್ ಆಗಿರ್ತವೆ, ಅವುಗಳೆಲ್ಲ ಲಾಕ್ ಕಡಿಮೆ ಮಾಡಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಕಾರ್ಪೊರೇಷನ್ ಕಮಿಷನರ್ ಹೇಳಿದ್ದಾರೆ ನಗರದಲ್ಲಿ ಒಟ್ಟು 64 ಪಾರ್ಕಿಂಗ್ ಪ್ಲೇಸಸ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ಆಟೋ ಪಾರ್ಕಿಂಗ್ ಈಗೇನಾಗ್ತಾ ಇದೆ ನಗರದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಾರ್ವಜನಿಕರಾಗ್ತೂ ಅಥವಾ ಬೇರೆ ಯಾರೇ
ಒಂದು ನಾವು ಸಂಚಾರ ನಿಯಮನ ಪಾಲನೆ ಮಾಡಿ ಅಂತಂದಾಗ ಬೇರೆ ಬೇರೆ ಇಶ್ಯೂಸ್ಗಳನ್ನ ಹೈಲೈಟ್ ಮಾಡ್ತಾರೆ. ಈಗ ಜಂಕ್ಷನ್ಗಳಲ್ಲಿ ಸಿಗ್ನಲ್ ಇರುತ್ತೆ, ಜಂಪ್ ಮಾಡಲಿಕ್ಕೆ ಬೇರೆ ಯಾವುದು ನಿಮಗೆ ಅವಶ್ಯಕತೆ ಅನ್ನೋದು ಇಲ್ಲ. ಅದು ಬೇಸಿಕ್ ಡಿಸಿಪ್ಲಿನ್. ನಿಮಗೂ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಅಪಘಾತ ಆದರೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ರೆಡ್ ಸಿಗ್ನಲ್ ಜಂಪ್ ಮಾಡುವಂಥದ್ದು, ಜಂಕ್ಷನ್ಸ್ಗಳಲ್ಲಿ ಸಿಗ್ನಲ್ಗಳಲ್ಲಿ ಆಟೋಗಳನ್ನು ನಿಲ್ಲಿಸಿ ಬೇರೆಯವರಿಗೆ ವಾಹನ ಚಾಲನೆ ಮಾಡೋದಕ್ಕೆ ಸ್ಪೇಸು ಇರಲ್ಲ. ಆ ರೀತಿ ಆಟೋಗಳನ್ನು ನಿಲ್ಲಿಸಿ ಪ್ಯಾಸೆಂಜರ್ಸ್ಗಳೆಲ್ಲ ಹತ್ತಿಸ್ಕೊಳ್ತಾರೆ. ಮತ್ತು ಇನ್ನೊಂದೇನು ಗಮನ ಮಾಡಿದ್ದೀವಿ, ಈ ಆಟೋ ಸ್ಟ್ಯಾಂಡ್ಸ್ಗಳಿದೆ, ಅಲ್ಲಿ ಕೆಲವರು ಕಾನೂನು ಪಾಲನೆ ಮಾಡೋದು ಒಳಗೆ ನಿಂತಿರ್ತಾರೆ. ಇವರು ಬೇರೆಯವರು ಬಂದು ರೋಡ್ ಮೇಲೆ ಹಚ್ಕೊಂಡು ಹೋಗ್ತಾರೆ, ಅವರಿಗೂ ಕೂಡ ಅನ್ಯಾಯ ಆಗ್ತದೆ. ಮತ್ತು ವಿತೌಟ್ ಪರ್ಮಿಟ್ ಕೆಲವು ಆಟೋಗಳಲ್ಲಿ ಓಡಾಡ್ತಾ ಇರೋದು ಸುಮಾರು ಸಂಖ್ಯೆ ಇದೆ. ಹಾಗಾಗಿ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಈ ಡ್ರೈವನ್ನ ಸ್ಟಾರ್ಟ್ ಮಾಡ್ತೀವಿ ಸೆಪ್ಟೆಂಬರ್ 1 ಮತ್ತು ಈ ಯೂನಿಕ್ ಐಡಿ ಕಾರ್ಡ್ ಏನು ಡಿಸ್ಪ್ಲೇ ಬೋರ್ಡ್ ಅದನ್ನು ಕೂಡ ಮೋಸ್ಟ್ಲಿ ಬೈ ಸೆಪ್ಟೆಂಬರ್ 15 ಒಳಗೆ ನಾವು ಜಾರಿ ತರಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ರಸ್ತೆ ಮೇಲೆ ಕಾರುಗಳು ಪಾರ್ಕಿಂಗ್ ಮಾಡ್ತಾರೆ, ಅದರ ಬಗ್ಗೆ ಮೋಸ್ಟ್ಲಿ ಕೆಲವರಿಗೆ ಎಷ್ಟು ಪ್ರಕರಣ ಹಾಕಿದ್ರು ಏನಿಲ್ಲ ಈಗೆಲ್ಲ ಕಡೆ ಎಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ ಅಲ್ಲೆಲ್ಲ ನಾವು ಅವಾಯ್ಡ್ ಮಾಡಿಸಿ ರಿಬ್ಬನ್ ಹಾಕ್ತಾ ಇದ್ದೀವಿ, ದಾರಿಗಳು ಹಾಕ್ತಾ ಇದ್ದೀವಿ. ಫೋಟೋ ಇದೆ ನಿಮ್ಗೆ ತೋರಿಸ್ತೀವಿ. ಹೇಳ್ತೀನಿ ಸರ್, ಅಲ್ಲಿ ರೋಡಿನ ಮೇಲೆ ಒಂದು ಮಾರ್ಕೆಟ್ ಹಂಗೆ ಮತ್ತೆ ನೋ ಪಾರ್ಕಿಂಗ್ ಎಷ್ಟು ಕೇಸ್ ಆಗಿದೆ ಅದನ್ನು ಹೇಳಿ ಸರ್ ಎಷ್ಟು ಹಾಕಿದ್ದಾರೆ ಅದನ್ನು ಚೆನ್ನಾಗಿದೆ. ಎಲ್ಲಪ್ಪ ಸುಲಿಗಪ್ಪ ಕನ್ನಡ